ಆದ್ಯ 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 ಏನ್ ಚಾರು? ಇಲ್ಲೋಡ, ಏನದು? ಇದು ಸ್ವಾಮೀಜಿ ಅವರು ಮಂತ್ರಿಸ್ಕೊಟ್ಟಿರೋ ತಾಯ್ತ. ಯಾಕೆ ಯಾಕೆ ಅಂತಿದ್ಯಲ್ಲ, ಇದನ್ನ ಮಾವನ್ ಕೈ ಕಟ್ಟಿದ್ರೆ ಮಾವನ್ ಕೋಪ ಎಲ್ಲ ಹಾರ ಹೋಗಿ ಸಾಯೋವರೆಗೂ ಚಿಗಣಿ ಹಾಗೆ ನನಗೆ ಗಟ್ಟಿಯಾಗಿ ಅಂಟ್ಕೊಂಡಿರ್ತಾನೆ ಅಂತ ಹೇಳಿದ್ರು. ಅದನ್ನ ನೀನ್ ನನಗೆ ಯಾಕೆ ಹೇಳ್ತಿದ್ಯಾ? ಹೋಗ್ ಕಟ್ಟು. ಹಾ, ನಾನು ಹೋಗಿ ಕಟ್ತೀನಿ ಅಂದ್ ಮಾತ್ರಕ್ಕೆ ಮಾವ ಏನದನ್ನ ಕಟ್ಟಿಸ್ಕೊಂಡ್ ಬಿಡ್ತಾನ ಏನೋ? ಮತ್ತೆ ಏನ್ ಮಾಡ್ತೀಯಾ? ಅದಕ್ಕೆ ಅಲ್ವಾ ನಾನು ನಿನ್ನ ಹತ್ರ ಬಂದಿರೋದು. ನಾನೇನ್ ಮಾಡಕ್ಕಾಗತ್ತೆ? ನೀನು ತುಂಬಾನೇ ಬುದ್ಧಿ ಇರೋಳು. ಅದು ಅಲ್ದೆ ನನ್ ಮಾವನ್ ಮನ್ಸೇನು ಅಂತ ಗೊತ್ತಿರೋಳು. ಅದಕ್ಕೆ ಇದನ್ನ ಮಾವನ್ ಕೈಗೆ ಕಟ್ಟೋದಕ್ಕೆ ಏನಾದ್ರೂ ಐಡಿಯಾ ಕೊಡ್ತೀನೋ ಅಂತ ಬಂದೆ. ಅಲ್ಲ, ಈಗ ಎಲ್ಲರೂ ಎಂತ ಪರಿಸ್ಥಿತಿಲಿ ಇದ್ದಾರೆ ಅಂತ ನಿನಗೇನಾದ್ರೂ ಗೊತ್ತಾಗ್ತಿದ್ಯಾ ಚಾರು? ಇಷ್ಟ ಇಲ್ದೇ ಇರೋ ಮದ್ವೆನ ಮಾಡ್ಕೊಳೋಕಾಗ್ದೆ ಅಲ್ಲಿ ರಾಜಲಕ್ಷ್ಮಿ ಅಳ್ತಾ ಇದ್ದಾಳೆ. ಪ್ರಶಾಂತ್ ಕೆಟ್ಟವನು ಅಂತ ಗೊತ್ತಾದ್ರೂನು ಅವನ ಜೊತೆ ಮದ್ವೆನ ನಿಲ್ಸೋಕ್ ಆಗ್ತಿಲ್ಲ ಅಂತ ಅಲ್ಲಿ ದೊಡ್ಡಮ್ಮ ಅಳ್ತಿದ್ದಾರೆ. ನನ್ ಲೈಫ್ ಹಾಳಾಗೋದ್ರೂ ಅಟ್ಲೀಸ್ಟ್ ರಾಜಲಕ್ಷ್ಮಿ ಜೀವನನಾದ್ರೂ ಚೆನ್ನಾಗಿರ್ಬೇಕು ಅಂತ ನಾನು ಅನ್ಕೊಂಡೆ. ಅವಳು ಕೇಳ್ದೇನೆ ಏನೇನೋ ಕೊಟ್ಟಿರೋ ನಾನು ಅವಳು ಕೇಳಿದ ಹುಡುಗನ ಮಾತ್ರ ನನ್ನಿಂದ ಕೊಡೋಕ್ಕಾಗ್ತಾ ಇಲ್ಲ. ನೋಡು ಚಾರು, ರಾಜಲಕ್ಷ್ಮಿ ನಿನಗೆ ಒಬ್ಬ ಸಿಸ್ಟರ್ ಇದ್ದ ಹಾಗೆ. ಅವಳ ನೋವಲ್ಲಿದ್ರೆ ನಿನಗೇನು ಅನ್ನಿಸ್ತಾನೆ ಇಲ್ವಾ? ಅವಳ ಜೀವನ ನಾಶ ಆಗತ್ತೆ ಅಂತ ನಿನಗ್ ಸ್ವಲ್ಪನೂ ಬೇಜಾರಾಗ್ತಿಲ್ವಾ? ಇಲ್ಲಿ ಅವ್ರವ್ರ ಜೀವನ ಅವ್ರದಮ್ಮ, ಅದೆಲ್ಲ ಗೊತ್ತಿಲ್ಲ. ನೀನ್ ನನಗೀಗ ಐಡಿಯಾ ಕೊಡ್ತೀಯೋ ಇಲ್ವ ಅಂತ ಹೇಳು ಅಷ್ಟೇ. ಇಲ್ಲ, ನಾನ್ ಕೊಡೋಕ್ಕಾಗಲ್ಲ. ನನ್ ಮನ್ಸ್ ಸ್ವಲ್ಪನೂ ಚೆನ್ನಾಗಿಲ್ಲ. ನಾನು ಯೋಚನೆ ಮಾಡಕ್ ಆಗ್ತಿಲ್ಲ. ಆದ್ಯ ಆದ್ಯ